ಅದು ನೀವು ಹೆಸರು ಹಾಕೋದು ದೊಡ್ಡ ಇಂಪಾರ್ಟೆಂಟ್ ನಮ್ಮ ಹೆಸರು ನಿಮ್ಮ ಹೆಸರು ಹಾಕ್ಬಿಟ್ರೆ ಬೇಕು ನಿಮ್ಗೆ ನಾವು ಇದೀವಿ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ. ಅಂದರೆ ಮೊನ್ನೆ ಆರ್ ಅಶೋಕ್ ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಏನು ನೆರೆ ಪರಿಹಾರಕ್ಕೆ ಏನು ಬಿಡುಗಡೆ ಮಾಡಲಿಲ್ಲ, ಕೇಂದ್ರದ್ದೇ ಹಣ ಕೊಡ್ತಿದ್ದಾರೆ ಅಂತ ಹೇಳುವಂತಹ. ನೋಡ್ರಿ, ಸುಮ್ಮನೆ ಅಶೋಕ್ ಅವ್ರಿಗೆ ಬಾಯಿಗೆ ಬಂದಾಗ ಮಾತಾಡ್ತಾರಪ್ಪ. ಸೊ ತಿಳ್ಕೊಬೇಕು. ಈಗ NDRF SDRF ಇರ್ತದೆ, ಅದರಲ್ಲಿ ಸ್ಟೇಟ್ ಗೌರ್ಮೆಂಟ್ದು ಇರ್ತದೆ, ನ್ಯಾಷನಲ್ ಗೌರ್ಮೆಂಟ್ದು ಇರ್ತದೆ. ಆ ಕಾಂಟ್ರಿಬ್ಯೂಷನ್ ಪ್ರಕಾರ ನಾವು ದುಡ್ಡನ್ನು ಕೊಡ್ತಾಯಿದ್ದೀವಿ. ಈಗ ಏನು ಮನೆಗಳೆಲ್ಲ ಹೋಗಿರೋವಂಥದ್ದಕ್ಕೆ ಆಯಿತಾ, ಸಂಪೂರ್ಣವಾಗಿ ಹೋಗಿದರೆ ಈಗ 1,20,000 ಅದು NDRF SDRF ಪ್ಲಸ್ ನಾವು ಅದಕ್ಕೆ ನಮ್ಮ ಮನೆ ಸ್ಕೀಮನ್ನು ಕೂಡ ಸೇರಿಸಿದ್ದೀವಿ. ಪೂರ್ತಿ ಮನೆ ಕಟ್ಸ್ಕೊಡೋದು ದೇವರಾಜರ್ಸ್ ನಿಗಮ ಮತ್ತು ಅಂಬೇಡ್ಕರ್ ನಿಗಮ ಇಂಥ ನಿಗಮಗಳಿಂದ ಅವ್ರಿಗೆ ಅದರಿಂದ ಬರುವಂಥ ದುಡ್ಡು ಅದನ್ನು ಕೂಡ ಜೋಡಿಸ್ತೀವಿ. ಸಂಪೂರ್ಣವಾದ ಮನೆಯನ್ನು ಕಟ್ಸ್ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿಕೊಡ್ತೀವಿ. ಅದ್ರ ಜೊತೆಯಲ್ಲಿ ಏನು ಈ ಭಾಗಶಃ ಅದು NDRF ಇದ್ರ ಪ್ರಕಾರ ಏನು ಬರುವಂಥದ್ದು 6,500 ರೂಪಾಯಿ, 6,000 ಏನೋ ಬರ್ತದೆ. ನಾವು ಅದಕ್ಕೆ ಇನ್ನೊಂದು 42,500 ಸೇರಿಸಿ 43,500 ಸೇರಿಸಿ ಅವರು 6,500 ತೊಗೊಂಡು ನಮ್ಮ ರಾಜ್ಯ ಸರ್ಕಾರ 43,500 ಮಾಡಿ 50,000 ಎಲ್ಲ ಭಾಗಶಃ ಮನೆಗಳಿಗೆ 50,000 ಕೊಡೋದಕ್ಕೆ ನಾವು ಮಾಡಿದ್ದೀವಿ. 6,500 ಅಲ್ವಾ? 6 ನಮ್ಮದು 42,500, ಸೊ 43,500. ಸೊ 50,000 ಕೊಡೋದಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಮನೆಗಳು ಪೂರ್ತಿ ಕಟ್ಸ್ಕೊಡೋದಕ್ಕೂ ಕೂಡ ನಾವು ಮಾಡಿದ್ದೀವಿ. ಹಿಂದೆ ಅವರಿದ್ದಾಗ 5 ಲಕ್ಷ ರೂಪಾಯಿ ಅಂತ ಕೊಟ್ಟರಲ್ಲ, ಅದರಲ್ಲಿ ಬೇಕಾದಷ್ಟು ಅವ್ಯವಹಾರಗಳಾಗಿದೆ. ಅದಕ್ಕೋಸ್ಕರನೇ ಅದು ಆ 3 ಏನು ಇತ್ತು ಫಸ್ಟು 3 ಥರ ಮಾಡಿದರು. 10,000 5,000 ಮನೆಯಲ್ಲಿ ನೀರು ನುಗ್ಗಿದ್ರೆ 5,000 ಹಾಂ 5,000ಕ್ಕೆ NDRF ಅಮೌಂಟ್ ಸರ್ ರಾಜ್ಯ ಸರ್ಕಾರದಿಂದ 5,000, ಸೊ 10,000 ಸರ್. ಮನೆಯಲ್ಲಿ ನೀರು ನುಗ್ಗಿದ್ರೆ 10,000. ಈಗ ಹಿಂದೆ ಅವರಿದ್ದಾಗ 3 ಥರ ಮಾಡಿದ್ರು ಸ್ಲ್ಯಾಬ್. ಒಂದು 5 ಲಕ್ಷಕ್ಕೆ, ಇನ್ನೊಂದು ಭಾಗಶಃಕ್ಕೆ, ಮತ್ತು ಇನ್ನೊಂದು ಭಾಳ ಕಮ್ಮಿಗಂತೆ ಮಾಡಿ. ನಾವೀಗ ಅದನ್ನು ತೆಗೆದು ಬರೀ 2 ಥರ ಮಾಡಿದ್ದೀವಿ. ಒಂದು ಈ ಥರ 50,000 ಕೊಡ್ತೀವಿ, ಇಲ್ಲದೆ ಹೋದರೆ ಪೂರ್ತಿ ಮನೆ ಕಟ್ಸ್ಕೊಡ್ತೀವಿ. ಮತ್ತು ಅನಧಿಕೃತ ಆಗಿದ್ದರೆ ಅದಕ್ಕೇನು ಡಾಕ್ಯುಮೆಂಟ್ಸ್ ಇಲ್ಲದೆ ಹೋದರೆ ಅವ್ರಿಗೆ ನಾವು 1 ಲಕ್ಷ ರೂಪಾಯಿ ಕೊಡ್ತೀವಿ. 1 ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕೊಡ್ತೀವಿ. ಇದು ನಾವು ಮಾಡಿದ್ದೀವಿ.